Hello friends, welcome to Are You Ready to Study channel. So ನೋಡ್ತೀವಿ ಪ್ಯಾಟ್ರನ್ಸ್ ನ ಈ ತರ ಹೇಗೆ ಮಾಡೋದು ಅಂತ ನೋಡ್ತೀವಿ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಗೆ ನೋಡಿದ್ವಿ 4x4 ಆ ತರ ಪ್ಯಾಟ್ರನ್ಸ್ ನ ನೋಡಿದ್ವಿ. ಬಟ್ ಇಲ್ಲಿ ಸ್ಪೇಸಸ್ ಇದೆ. ಈ ಸ್ಪೇಸಸ್ ನ ಹೇಗೆ ಮಾಡೋದು? ಸೊ ನಾನು ಏನು ಮಾಡ್ತೀನಿ, ಇದೇ ಫಾರ್ ಲೂಪ್ ಪ್ರೋಗ್ರಾಮ್ ಅಲ್ಲೇ ಸ್ಪೇಸಸ್ ನ ಹಾಕಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಫಾರ್ j = 1 ಅಂತ ಒಂದು ಫಾರ್ ಲೂಪ್ ಇದೆ ಅಲ್ವಾ. ಸೊ ಈ ಫಾರ್ ಲೂಪ್ ಅಲ್ಲಿ ಏನು ಮಾಡ್ತೀನಿ ನಾನು, ಸೊ ಇಫ್ ಕಂಡೀಷನ್ ಹಾಕ್ತೀನಿ. ಯಾಕೆ ಇಫ್ ಕಂಡೀಷನ್ ಹಾಕ್ತಾ ಇದ್ದೀನಿ ಅಂದರೆ, ಸೊ ನಮಗೆ ಯಾವುದೇ ಒಂದು ಕಂಡೀಷನ್ ಚೆಕ್ ಮಾಡಿದ್ರೇ ಕರೆಕ್ಟಾಗಿ ಅದು ಸ್ಪೇಸಸ್ ಇರ್ಬೋದು ಇಲ್ಲ ಡಿಜಿಟ್ಸ್ ಇರ್ಬೋದು ಔಟ್ಪುಟ್ ಬರೋದು. ಸೊ ಅದಕ್ಕೆ ನಾನಿಲ್ಲಿ ಇಫ್ ಕಂಡೀಷನ್ನ ಹಾಕ್ತಾ ಇದ್ದೀನಿ. ಸೊ ಏನು ಹಾಕ್ತೀನಿ, I = 1 ಆರ್ ಅಂದರೆ ಇಲ್ಲಿ ನಾನು ಲಾಜಿಕಲ್ ಆಪ್ರೇಟರ್ಸ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. I = 4 ಆರ್ j = 1 or j is equal to 4. ಸೊ ಈ ಥರ ಒಂದು ಇಫ್ ಕಂಡೀಷನ್ನ ಹಾಕ್ಕೊಂಡೆ, ಸರಿನಾ. ಒಂದು ಫ್ಲವರ್ ಬ್ರೇಸಸ್ನ ಓಪನ್ ಮಾಡೋಣ. ಈ ಫ್ಲವರ್ ಬ್ರೇಸಸ್ ಒಳಗಡೆ ಈ ಪ್ರಿಂಟ್ ಎಫ್ನ ಹಾಕೋಣ. ಸೊ ನಾನು ಇಲ್ಲಿ ಓಪನ್ ಮಾಡಿರೋ ಫ್ಲವರ್ ಬ್ರೇಸಸ್ ಒಳಗಡೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರ್ತಾ ಇದೆ, ಸರಿನಾ. ಸಪೋಸ್ ಈ ಕಂಡೀಷನ್ ರಾಂಗ್ ಇತ್ತು. ಈಗ ನಾನು ಇದನ್ನು ರನ್ ಮಾಡಿ ತೋರಿಸ್ತೀನಿ ನೋಡಿ. ರನ್ ಮಾಡಿ ನೋಡಿದಾಗ ನಮಗೆ ಔಟ್ಪುಟ್ ಈ ಥರ ಬರ್ತಾ ಇದೆ ಅಲ್ವಾ. ಬಟ್ ನನಗೆ ಈ ಥರ ಬೇಕು ಔಟ್ಪುಟ್. ಸೊ ನಾನು ಏನು ಮಾಡ್ತೀನಿ, ಇದನ್ನು ಮತ್ತೆ ನಾನು ಏನೋ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತೀನಿ. ಅಂದರೆ ಸೊ ಈ ಕಂಡೀಷನ್ ಕರೆಕ್ಟಾಗಿದ್ದರೆ ಆ ಥರ ಬರ್ತಾ ಇದೆ. ನನಗೆ ಸ್ಪೇಸ್ ಬೇಕಲ್ವಾ, ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಎಲ್ಸ್ ಕಂಡೀಷನ್ನ ಹಾಕ್ತೀನಿ. ಸೊ ಎಲ್ಸ್ ಹಾಕಿ ಒಂದು ಫ್ಲವರ್ ಬ್ರೇಸಸ್ನ ಓಪನ್ ಮಾಡಿ ಈ ಫ್ಲವರ್ ಬ್ರೇಸಸ್ ಒಳಗಡೆ ಅಗೇನ್ ಪ್ರಿಂಟ್ ಎಫ್ ಹಾಕ್ತೀನಿ. ಓಕೆನಾ. ಪ್ರಿಂಟ್ ಎಫ್ ಹಾಕಿ ವಿತಿನ್ ಎ ಡಬಲ್ ಕ್ವಾಟ್ಸ್ 3 ಸ್ಪೇಸಸ್ ಕೊಡ್ತೀನಿ. ಸೊ ಫಸ್ಟ್ ಸ್ಪೇಸ್, ಸೆಕೆಂಡ್ ಸ್ಪೇಸ್, ಥರ್ಡ್ ಸ್ಪೇಸ್ ಕೊಟ್ಟು ಸೆಮಿಕೋಲನ್ ಕೊಡ್ತೀನಿ. ಈಗ ನಾನು ರನ್ ಮಾಡಿದ್ರೆ ನನಗೆ ಕರೆಕ್ಟಾಗಿ ಔಟ್ಪುಟ್ ಬರುತ್ತೆ ನೋಡಿ. ಕರೆಕ್ಟಾಗಿ ಸ್ಪೇಸ್ ಬಂದಿದೆ. ಸೊ ನಾನೇನು, ಇದು ಫಸ್ಟ್ ಸ್ಪೇಸ್, ಇಲ್ಲಿ ಈ ಲೈನ್ ಇದೆಯಲ್ಲ ಸೆಕೆಂಡ್ ಲೈನು, ಅದು ಫಸ್ಟ್ ಸ್ಪೇಸು, ಇದು ಸೆಕೆಂಡ್ ಸ್ಪೇಸು. ಸೊ ಥರ್ಡ್ ಲೈನ್ಗೆ ಥರ್ಡ್ ಸ್ಪೇಸ್. ಸೊ 3 ಸ್ಪೇಸಸ್ ಕೊಟ್ಟರೆ ಮಾತ್ರ ಬರುತ್ತೆ. ನೀವು ಒಂದೇ ಒಂದು ಸ್ಪೇಸ್ ಕೊಟ್ಟರೆ ಅಂದರೆ ಔಟ್ಪುಟ್ ಬರಲ್ಲ. ಓಕೆನಾ. ಸೊ ಈ ಥರ ಮಾಡಬೇಕು. ಸೊ ಪ್ಯಾಟ್ರನ್ಸ್ದು ತುಂಬ ಥರ ಪ್ಯಾಟ್ರನ್ಸ್ ಇದೆ. ಲೈಕ್ ಡಾಲರ್ ಸಿಂಬಲ್ ಹಾಕೋದು, ಇಲ್ಲಾಂದರೆ ಪ್ಲಸ್ ಸಿಂಬಲ್ ಹಾಕೋದು, ಮೈನಸ್ ಸಿಂಬಲ್ ಹಾಕೋದು. ಸೊ ನಾನು ಇಲ್ಲಿ ಸಿಂಬಲ್ ಚೇಂಜ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಒಂದು ಡಾಲರ್ ಸಿಂಬಲ್ ಹಾಕ್ಬಿಡೋಣ. ಓಕೆನಾ. ಹಾಕಿ ನಾನು ರನ್ ಮಾಡಿದೆ ಅಂದರೆ ನನಗೆ ಡಾಲರ್ ಸಿಂಬಲಲ್ಲೇ ಬರುತ್ತೆ. ಸೊ ನೀವು ಯಾವುದೇ ಸೈನ್ ಯೂಸ್ ಮಾಡ್ತೀರಾ ಇಲ್ಲ ಯಾವುದೇ ಡಿಜಿಟ್ ಯೂಸ್ ಮಾಡ್ತೀರಾ, 1 ಯೂಸ್ ಮಾಡಿದೆ ಅಂತಲೇ ಅಂದ್ಕೊಳ್ಳೋಣ. ಓಕೆನಾ. ಸೊ 1 ಯೂಸ್ ಮಾಡಿದೆ ಅಂದರೆ ನನಗೆ 1 ಅಂತಲೇ ಅಗೇನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಈ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ತುಂಬ ಪ್ಯಾಟ್ರನ್ಸ್ ಇದೆ, ಅಥವಾ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪ್ಯಾಟ್ರನ್ಗೆ ಅಂತ ಒಂದು ಪ್ಲೇಲಿಸ್ಟ್ನು ಸಹ ಓಪನ್ ಮಾಡ್ತೀವಿ. ಓಕೆನಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರಾದರೂ ಪ್ರೋಗ್ರಾಮಿಂಗ್ ಸ್ಟೂಡೆಂಟ್ಸ್ ಇದ್ದರು ಅಂದರೆ ಅವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.